ಡೈಲಿ ಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವ ಬಾಂಡಿ ಬೀಚ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಆಲ್ರೆಡಿ ಇದರಿಂದ 16 ಜನ ಸತ್ತೋಗಿದ್ದಾರೆ. ಬೇಸಿಕಲಿ ಯಹೂದಿ ಜ್ಯೂಸ್ಗಳ ಒಂದು ಏನು ಫಂಕ್ಷನ್ ಏನೋ ನಡೀತಿತ್ತು, ಅದರಲ್ಲಿ ಈ ಅಟ್ಯಾಕ್ ನಡೆದಿದೆ. ಸೊ ಈ ಅಟ್ಯಾಕಲ್ಲಿ 16 ಜನ ಆಲ್ರೆಡಿ ಸತ್ತೋಗಿದ್ದಾರೆ. ಸೊ ಜ್ಯೂಸ್ಗಳ ಹನುಕಾ ದ ಫೆಸ್ಟಿವಲ್ ಆಫ್ ಲೈಟ್ಸ್ ಇದನ್ನು ಅವರು ಸೆಲೆಬ್ರೇಟ್ ಮಾಡ್ತಿದ್ರು. ಇಲ್ಲಿ ಅಟ್ಯಾಕ್ ನಡೆದಿದೆ. ಸೊ ಇದನ್ನು ನಡೆಸಿದವರು ಪಾಕಿಸ್ತಾನ ಮೂಲದವರಾದ ಅಪ್ಪ ಮಗನ ಜೋಡಿ. ಸೊ ಅಪ್ಪ ಬಂದ್ಬಿಟ್ಟು ಸಾಜಿದ್ ಅಕ್ರಮ್ ಅಂತ, ಮಗ ನವೀದ್ ಅಕ್ರಮ್ ಅಂತ. ಇವರಿಬ್ರು ಸೇರಿ ಈ ಟೆರರಿಸ್ಟ್ ಅಟ್ಯಾಕ್ ಅನ್ನು ನಡೆಸಿದ್ದಾರೆ. ಸಾಜಿದ್ ಅಕ್ರಮ್ ಅವರು ಹಣ್ಣಿನ ವ್ಯಾಪಾರಿ ಆಗಿದ್ರು. ನವೀದ್ ಅಕ್ರಮ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದ. ಬಟ್ ಆ ಕಂಪನಿ ಕ್ಲೋಸ್ ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಅನ್ಎಂಪ್ಲಾಯ್ಡ್ ಆಗಿದ್ದ. ಸೊ ಇವರಿಬ್ರು ಈ ಟೆರರಿಸ್ಟ್ ಅಟ್ಯಾಕ್ ಅನ್ನ ನಡೆಸಿ 16 ಜನರ ಸಾವಿಗೆ ಕಾರಣ ಆಗಿದ್ದಾರೆ. ಹಂಗೆ ಮುಂದೆ ನೋಡೋದಾದ್ರೆ, ಮೆಕ್ಸಿಕೋ ಜೊತೆ ಸುಂಕ ಆದ್ಯತೆ ವ್ಯಾಪಾರಕ್ಕೆ ಭಾರತ ಪ್ರಸ್ತಾವನೆ. ಆಲ್ರೆಡಿ US ಅವರು ಎಕ್ಸ್ಟ್ರಾ ಏನೋ ಟ್ಯಾಕ್ಸ್ ಟ್ಯಾರಿಫ್ ಹಾಕ್ತಿದ್ದಾರೆ. ಇದರಿಂದ ನಮ್ಮ ಇಂಡಿಯನ್ ಎಕ್ಸ್ಪೋರ್ಟರ್ಗಳು ಆಲ್ರೆಡಿ ಸಫರ್ ಮಾಡ್ತಿದ್ದಾರೆ. ಇದ್ರ ಜೊತೆ ಮತ್ತೆ ಸೌತ್ ಅಮೆರಿಕಾದ ಕಂಟ್ರಿ ಆಗಿರುವಂಥ ಮೆಕ್ಸಿಕೋ ಕೂಡ ತುಂಬಾ ಸುಂಕಗಳನ್ನ, ತುಂಬಾ ಟ್ಯಾಕ್ಸ್ ಟ್ಯಾರಿಫ್ಗಳನ್ನ ಹಾಕ್ತಿದೆ. ಯಾರ ಜೊತೆ ಅಂದ್ರೆ ತನ್ನೊಂದಿಗೆ ಮುಕ್ತ ವ್ಯಾಪಾರ ಹೊಂದದ ರಾಷ್ಟ್ರಗಳು, ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾರ ಜೊತೆ ಇಲ್ವೋ ಅವ್ರ ಜೊತೆ ಎಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾ, ಚೀನಾ, ಸೌತ್ ಕೊರಿಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಈ ಎಲ್ಲ ಕಂಟ್ರಿಗಳ ಮೇಲೆ ಜನವರಿ 1ರಿಂದ 5% 50%, 5% 50% ವರೆಗೆ ಎಕ್ಸ್ಪೋರ್ಟ್ ಡ್ಯೂಟಿ ಏನಿದೆ, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಇದನ್ನ ಹಾಕಕ್ಕೆ ಮೆಕ್ಸಿಕೋ ಕಂಟ್ರಿ ಡಿಸಿಷನ್ ತಗೊಂಡಿದೆ. ಸೊ ಇದಕ್ಕೋಸ್ಕರ ನಮ್ಮ ಸೆಂಟ್ರಲ್ ಕಮರ್ಷಿಯಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ಅವರು ಏನಿದ್ದಾರೆ, ಮುಕ್ತ ವ್ಯಾಪಾರ ಒಪ್ಪಂದ FTA ಮಾಡೋದಕ್ಕೋಸ್ಕರ ಮಾತುಕತೆಗಳು ನಡೆದಿದ್ದಾವೆ. ಅದ್ರ ಜೊತೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗೆ ಕೂಡ ಪ್ರಸ್ತಾವವನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ ತುಂಬಾ ಡಿಸ್ಕಷನ್ಗಳು, ಮೀಟಿಂಗ್ಗಳು ಎಲ್ಲ ಆಗಿ ಆ ಡಿಸಿಷನ್ಗೆ ಬರೋದು. ಅದಕ್ಕೋಸ್ಕರ ಸದ್ಯದ ಮಟ್ಟಿಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಪ್ರಸ್ತಾವ ಸಲ್ಲಿಸಿದೆ. ಸೊ ಇದಕ್ಕೆ ಒಪ್ಕೊಂಡ್ರೆ ನಮ್ಮ ಇಂಡಿಯಾದ ಎಕ್ಸ್ಪೋರ್ಟರ್ಸ್ಗಳಿಗೆ ಬಹಳ ಈ ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ ಮೆಕ್ಸಿಕೋ ದೇಶದವರು ಹಾಕಕ್ಕೆ ರೆಡಿ ಆಗಿದ್ದಾರೆ ಜನವರಿ 1 ಇದನ್ನ ಸ್ಟಾಪ್ ಮಾಡ್ಬೋದು. ಹಂಗೆ ಪಹಲ್ಗಾಮ್ ಅಟ್ಯಾಕ್ ದಾಳಿ ಸಾಜಿದ್ ಸಂಚುಕೋರ. ಈ ವರ್ಷವೇ ಪಹಲ್ಗಾಮ್ ಅಟ್ಯಾಕ್ ನಡೆದಿತ್ತು. ಅನ್ಫಾರ್ಚುನೇಟ್ಲಿ ತುಂಬಾ ಜನ, ಆಲ್ಮೋಸ್ಟ್ ಏಪ್ರಿಲ್ ಅಲ್ಲಿ ನಡೆದಿದ್ದು 26 ಜನ ನಮ್ಮ ಇಂಡಿಯನ್ ಟೂರಿಸ್ಟ್ಗಳು ಅನ್ಫಾರ್ಚುನೇಟ್ಲಿ ಸತ್ತೋಗಿದ್ರು. ಸೊ ಇವಾಗ NIA ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಸೊ ಇದರಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ LET ಅಂತ ಏನಿದೆ, ಇದರ ಸೀನಿಯರ್ ಕಮಾಂಡರ್ ಆಗಿರುವಂತಹ ಸಜಿದ್ ಜತಲಿಯಾ ಸೈಫುಲ್ಲಾ ಈ ಪಹಲ್ಗಾಮ್ ಅಟ್ಯಾಕಿನ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿದೆ. ಸೊ ಇವನ ಮೇಲೆ UAPA ಕಾಯ್ದೆ ಅನ್ವಯ, ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ತಾರೆ. ಇದು ಬೇಸಿಕಲಿ ಇಂಡಿಯನ್ ಆಂಟಿ ಟೆರರ್ ಲಾ ಆಗಿದೆ. ಸೊ ಇದ್ರ ಮೇಲೆ ಈ ಕಾಯ್ದೆ ಅನ್ವಯ ಕೇಸುಗಳನ್ನ ದಾಖಲಿಸಿದ್ದಾರೆ. ಅದ್ರ ಜೊತೆ ಸಾಜಿದ್ ಹಾಗೂ ಪಾಕ್ ಉಗ್ರರಾಗಿರುವಂತಹ ಫೈಜಲ್ ಜತಲಿಯಾ, ಸುಲೇಮಾನ್ ಶಾ, ಹಬೀಬ್ ತೈರ್ ಅಲಿಯಾಸ್ ಇಬ್ರಾನ್ ಮತ್ತು ಹಮ್ಜಾ ಅಫ್ಘಾನಿ ಸೇರಿದಂತೆ ಆಲ್ಮೋಸ್ಟ್ 7 ಜನರ ಮೇಲೆ ಈ ಚಾರ್ಜ್ ಶೀಟ್ ಅನ್ನ ಕೇಸ್ ದಾಖಲಿಸಿ ಚಾರ್ಜ್ ಶೀಟ್ ಅನ್ನ NIA ಅವರು ಸಲ್ಲಿಸಿದ್ದಾರೆ. ನೆಕ್ಸ್ಟ್, ಇನ್ನು 125 ದಿನ ಉದ್ಯೋಗ ಖಾತರಿ. ಹಿಂದೆ ಸುಮಾರು ವರ್ಷಗಳಿಂದ ಇದ್ದಂತಹ ಏನು ಒಂದು ಯೋಜನೆ ಇದೆ, ಮನ್ರೇಗಾ ಅಂತ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಿ ಖಾತರಿ ಕಾಯ್ದೆ. ಇದರ ಹೆಸರನ್ನ ಚೇಂಜ್ ಮಾಡಿ ಕರೆಂಟ್ ಗವರ್ಮೆಂಟ್ ಅವರು VBG ರಾಮ್ಜಿ, ಅಂದ್ರೆ
ಇದರ ಫುಲ್ ಫಾರ್ಮ್ ಏನಂದ್ರೆ ವಿಕಸಿತ್ ಭಾರತ್ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್. ಇದನ್ನ ಇದರ ಮನರೇಗಾ ಇದರನ್ನ ಚೇಂಜ್ ಮಾಡಿ ಈ ಹೆಸರನ್ನ ತರಕಿದ್ದಾರೆ. ಇದ್ರ ಬಗ್ಗೆ ಆ ಮಸೂದೆ ಮಂಡನೆಗೆ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಅವರು ರೆಡಿ ಆಗಿದ್ದಾರೆ. ಇದು ಇನ್ನು ಪಾರ್ಲಿಮೆಂಟ್ ಅಲ್ಲಿ ಮಸೂದೆ ಮಂಡನೆ ಆಗಕ್ಕಿದೆ. ಸೊ ಇಲ್ಲಿ ನೀವು ಡಿಫರೆನ್ಸ್ಗಳನ್ನ ನೋಡ್ಬೋದು. ಮನ್ರೇಗಾ 100 ದಿನ ಉದ್ಯೋಗ, ಇವಾಗ VBG ರಾಮ್ಜಿ 125 ದಿನ ಉದ್ಯೋಗ, ಈ ತರ ಸುಮಾರು ಕೆಲವು ಡಿಫರೆನ್ಸ್ಗಳೆಲ್ಲ ಇದಾವೆ. ಹಂಗೆ ಪ್ರಿಯಾಂಕಾ ಗಾಂಧಿ ಅವರು ಇದರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀವು ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆಯೋ ಅಗತ್ಯ ಏನಿತ್ತು, ಅದು ಇಟ್ಕೊಂಡೆ ಈ ಚೇಂಜಸ್ ಗಳನ್ನ ಮಾಡ್ಬೋದಿತ್ತು ಅಂತ ಕೂಡ ಅವರು ಹೇಳಿದ್ದಾರೆ. ಬಟ್ ಸೆಂಟ್ರಲ್ ಗವರ್ಮೆಂಟ್ ಆಲ್ರೆಡಿ ಡಿಸೈಡ್ ಮಾಡಿದೆ ಇದರ ಹೆಸರನ್ನ ಚೇಂಜ್ ಮಾಡೋದು ಅಂತ ಹೇಳಿ. ಸೊ ಮುಂದೆ ನೋಡೋಣ. ಕಾನೂನು ಶಿಕ್ಷಣ ಮಸೂದೆ ಮಂಡನೆ. ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ವಿಧೇಯಕ ಮಂಡಿಸಿದ ಪ್ರಧಾನ. ನಮ್ಮ ಸೆಂಟ್ರಲ್ ಎಜುಕೇಶನಲ್ ಮಿನಿಸ್ಟರ್ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದ್ದಾರೆ. ಇದರ ಪ್ರಕಾರ ಇವಾಗ ನಾರ್ಮಲ್ ಯೂನಿವರ್ಸಿಟಿಗಳಿಗೆ UGC ಒಂದು ಹೆಡ್ ಕಂಟ್ರೋಲಿಂಗ್ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಇದಕ್ಕೆಲ್ಲದಕ್ಕಂತೂ ಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಫಾರ್ಮ್ ಮಾಡಕ್ಕಿದ್ದಾರೆ. ಅದಕ್ಕೋಸ್ಕರ ಈ ಏನೊಂದು ಹೊಸ ಮಸೂದೆಯನ್ನ ಅವರು ಮಂಡಿಸಿದ್ದಾರೆ. ಸೊ ಇದು ಅಪ್ಲೈ ಆದ್ರೆ IIT, NIT, IISc, IISR, IIM, IIIT ಹಾಗೂ ಇತರ ಎಲ್ಲ ಪ್ರಮುಖ ಸಂಸ್ಥೆಗಳು ಈ ಆಯೋಗದ ಅಡಿಯಲ್ಲೇ ಬರ್ತಿವೆ. ಇವಾಗ ಪ್ರೆಸೆಂಟ್ಲಿ ನೋಡೋದಾದ್ರೆ IIT ಮತ್ತು IIM UGC ಕಂಟ್ರೋಲ್ ಮಾಡ್ತಿಲ್ಲ, ಬೇರೆ ಯೂನಿವರ್ಸಿಟಿಗಳನ್ನೆಲ್ಲ UGC ಕಂಟ್ರೋಲ್ ಮಾಡ್ತಿದೆ. ಸೊ ಇದು ಇವಾಗ ಇಂಪ್ಲಿಮೆಂಟ್ ಆದ್ರೆ, ಇದು ಪಾಸ್ ಆದ್ರೆ ಎಲ್ಲದಕ್ಕೂ ಒಂದೇ ಕಂಟ್ರೋಲ್ ಮಾಡುವಂತ ಒಂದು ಇನ್ಸ್ಟಿಟ್ಯೂಷನ್ ಬರುತ್ತೆ. ಮುಂದೆ ಚಿನ್ನದ ರೇಟ್ ನೋಡೋದಾದ್ರೆ ಸೋಮವಾರ ಡಿಲ್ಲಿಯಲ್ಲಿ 4,000 ರೂಪಾಯಿ ಏರಿಕೆ ಆಗಿರುವ ಮೂಲಕ ಪ್ರತಿ 10 ಗ್ರಾಂ ಚಿನ್ನಕ್ಕೆ 1,37,600 ರೂಪಾಯಿ ಚಿನ್ನದ ರೇಟ್ ತಲುಪಿದೆ ಪರ್ ಗ್ರಾಮ್. ಸೊ ಇವಾಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಬೇರೆ ಬರ್ತಿದೆ. ಸೊ ಗೋಲ್ಡ್ ಡಿಮಾಂಡ್ ವಿಪರೀತ ಜಾಸ್ತಿ ಆಗಿದೆ. ಸೊ ರೇಟ್ ಮತ್ತು ಏರ್ತಿದೆ. ಸೊ ಇಲ್ಲಿ ನೋಡ್ಬೋದು 2025 ಜನವರಿಯಿಂದ ಡಿಸೆಂಬರ್ವರೆಗೆ ಹೆಂಗ ರೇಟ್ ಜಾಸ್ತಿ ಆಗಿದೆ ಅಂತ. ಫೆಬ್ರವರಿಯಲ್ಲಿ 85,300 ಇತ್ತು 10 ಗ್ರಾಮ್ಸ್ಗೆ. ಅದೇ ಡಿಸೆಂಬರ್ ಅಲ್ಲಿ 1,37,600 ಆಗಿದೆ. ಇನ್ನು ಮತ್ತು ರೇಟ್ ಜಾಸ್ತಿ ಆಗುವ ಎಲ್ಲ ಚಾನ್ಸಸ್ಗಳಿದ್ದಾವೆ. ಹಂಗೆ ಒಡಿಶಾ, ನಮ್ಮ ದೇಶದ ಒಂದು ರಾಜ್ಯ ಆಗಿರುವಂತ ಒಡಿಶಾದಲ್ಲಿ MLAಗಳ ಸಂಬಳವನ್ನು 3 ಪಟ್ಟು 3 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಇದಕ್ಕೆ ಬಹಳ ಇದಕ್ಕೆ ಅಪೋಸ್ ಅನ್ನು ಮಾಡ್ತಿದೆ. ಡಿಸ್ಕಷನ್ಗಳು ಬಹಳಷ್ಟು ನಡೀತಿದ್ದಾವೆ. ಯಾಕಂದ್ರೆ ಸದ್ಯಕ್ಕೆ MLA ಅವರ ಸ್ಯಾಲ್ರಿ ಏನಿತ್ತು 1.11 ಲ್ಯಾಕ್ಸ್ ಇತ್ತು. ಇದು 3.45 ಲ್ಯಾಕ್ಗೆ ಜಾಸ್ತಿ ಆಗಕ್ಕಿದೆ. ಆಲ್ಮೋಸ್ಟ್ ಡಬಲ್ಗಿಂತನೂ ಜಾಸ್ತಿ, ಆಲ್ಮೋಸ್ಟ್ ಲೈಕ್ 3 ಟೈಮ್ಸ್ ಜಾಸ್ತಿ ಆಗ್ತಿದೆ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬರೀ ಈ MLA MPಗಳು ಇರೋದು ಅವರನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅಷ್ಟೇ, ಜನಗಳಿಗೋಸ್ಕರ ಏನೋ ಇವರು ಮಾಡ್ತಿಲ್ಲ ಅನ್ನೋದು. ನೋಡೋಣ ಇದು ಪಾಸ್ ಆಗುತ್ತೋ ಏನಂತ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂಡಿಯಾದ ಸೀನಿಯರ್ ಮೋಸ್ಟ್ MLA ಆಗಿರುವಂತ ಶಾಮನೂರು, ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರು ಮೃತಪಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇವರು ಆಲ್ಮೋಸ್ಟ್ 6 ಬಾರಿ MLA ಆಗಿ ಆಯ್ಕೆ ಆಗಿದ್ರು. ಹಾಗೆ 1 ಬಾರಿ MP ಆಗಿ ಕೂಡ ಆಯ್ಕೆ ಆಗಿದ್ರು. ಸೊ ಇವರ ಎಲ್ಲ ಅಂತಿಮ ಕಾರ್ಯಗಳು ದಾವಣಗೆರೆಯಲ್ಲಿ ನಡೆದಿದ್ದಾವೆ. ಸೊ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲೂ ಪ್ರಾರ್ಥನೆ ಮಾಡೋಣ. ಹಂಗೆ ಇಂಡಿಯಾದ ಎಲ್ಲ ಕರೆಂಟ್ ಪ್ಲೇಯರ್ಸ್ ಆಟಗಾರರು ಡಿಸೆಂಬರ್ 24ರಿಂದ ಏನು ವಿಜಯ್ ಹಜಾರೆ ಟ್ರೋಫಿ ನಡೀತಿದೆ. ಇದರಲ್ಲಿ ಮಿನಿಮಮ್ 2 ಮ್ಯಾಚಸ್ ಆಡ್ಲೇಬೇಕು. ಇಂಟರ್ನ್ಯಾಷನಲ್ ಯಾರೇ ಪ್ಲೇಯರ್ ಇಲ್ಲಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇವರಂತಿಲ್ಲ, ಎಲ್ಲರೂ ಆಡ್ಲೇಬೇಕು ಅಂತ BCCI ಅವರು ಕಂಪಲ್ಸರಿ ಮಾಡಿದ್ದಾರೆ. ಇವರಿಗೆ ಬರೀ ಶ್ರೇಯಸ್ ಅಯ್ಯರ್ ಇವರಿಗೆ ಮಾತ್ರ ಎಕ್ಸೆಂಪ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಹುಷಾರಿರ್ಲಿಲ್ಲ. ಸೊ ಇವರು ರೆಸ್ಟ್ ಅಲ್ಲಿದ್ದಾರೆ, ಅದಕ್ಕೋಸ್ಕರ.
ಸೊ ಇದರಿಂದಾಗಿ ನಾರ್ಮಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರೆಲ್ಲ ಇಂಥ ಟೂರ್ನಿಗಳನ್ನ BCCI ಅವರು ಮಾಡಿದ್ರು ಆಡ್ತಿರ್ಲಿಲ್ಲ, ಕಂಪಲ್ಸರಿ ಹೇಳ್ತಿದ್ರು BCCI ಅವರು. ಬಟ್ ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ಸೊ ಎಲ್ಲ ಆಟಗಾರರು ಮಿನಿಮಮ್ 2 ಮ್ಯಾಚ್ಗಳನ್ನು ಆಡಲೇಬೇಕು. ಸೊ ಆಡ್ತಾರೆ ಮುಂದೆ, ಇಲ್ಲಾದ್ರೆ BCCI ಅವರು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋ ಎಲ್ಲ ಚಾನ್ಸ್ಗಳು ಇದಾವೆ. ಹಂಗೆ ಅಬುಧಾಬಿಯಲ್ಲಿ ಮಿನಿ IPL ಆಕ್ಷನ್ ನಡೀತಿದೆ. ಕ್ಯಾಮರೂನ್ ಗ್ರೀನ್, ವೆಂಕಟೇಶ್ ಅಯ್ಯರ್, ಲಿಯಮ್ ಲಿವಿಂಗ್ಸ್ಟೋನ್, ಶ್ರೀಲಂಕಾದ ಮತೀಶ್ ಪತಿರಣ, ರವಿಕೃಷ್ಣ ಸ್ಪಿನ್ನರ್, ಇವರು ಬಹಳ ದೊಡ್ಡ ಮೊತ್ತಕ್ಕೆ ಹರಾಜಾಗಿರುವಂತ ಎಲ್ಲ ಚಾನ್ಸಸ್ಗಳಿದಾವೆ. ಹಂಗೆ ಮಾರ್ಚ್ 26ರಿಂದ ಮೇ 31ರವರೆಗೆ IPLನ 19ನೇ ಆವೃತ್ತಿ ಕೂಡ ನಡೀಲಿಕ್ಕಿದೆ. ಹಂಗೆ ಹರಾಜಲ್ಲಿ ಕರ್ನಾಟಕದ 17 ಆಟಗಾರರು ಕೂಡ ಇದ್ದಾರೆ. ಸೊ ಹರಾಜೇನಿದೆ ಮಧ್ಯಾಹ್ನ 2:30ರಿಂದ ನಡೀಲಿಕ್ಕಿದೆ. ಸ್ಟಾರ್ ಸ್ಪೋರ್ಟ್ಸ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಇದೆ. ಹಂಗೆ T20 ಇಂದ ಅಕ್ಷರ್ ಔಟ್, ಬುಮ್ರಾ ಅನಿಶ್ಚಿತ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಸೌತ್ ಆಫ್ರಿಕಾ ಇಂಡಿಯಾ ಸೀರೀಸ್ ನಡೀತಿದೆ. T20 ಸೀರೀಸು 2 ಮ್ಯಾಚನ್ನು ಇಂಡಿಯಾದವರು ವಿನ್ ಆಗಿದ್ದಾರೆ, ಒಂದು ಸೌತ್ ಆಫ್ರಿಕಾದವರು ವಿನ್ ಆಗಿದ್ದಾರೆ. ಸೊ ಕೊನೆಯ 2 ಪಂದ್ಯಗಳಿಗೆ ಅಕ್ಷರ್ ಪಟೇಲ್ ಅವರ ಅನಾರೋಗ್ಯದಿಂದ ಅವರು ಅವೈಲೇಬಲ್ ಇಲ್ಲ. ಸೊ ಬುಮ್ರಾದ್ ಕೂಡ ಅವರ ಫ್ಯಾಮಿಲಿಯಲ್ಲಿ ಯಾರು ಇರೋದ್ರಿಂದ ಗ್ಯಾರಂಟಿ ಇಲ್ಲ, ಮೇ ಬಿ ಆಡ್ಲೂಬಹುದು, ಆಡ್ದೇನೂ ಇರ್ಬೋದು. ಅವರು ಯಾರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅವರೇನಾದ್ರೂ ಹುಷಾರಾದ್ರೆ ಚೇತರಿಕೆ ಕಂಡ್ರೆ 100% ಬುಮ್ರಾ ಅವರು ಆಡ್ತಾರೆ, ಇಲ್ಲಾಂದ್ರೆ ಅವರು ಕೂಡ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮ್ಯಾಚು 4ನೇ ಮ್ಯಾಚು ಲಕ್ನೋದಲ್ಲಿ ನಡೀಲಿಕ್ಕಿದೆ. 5ನೇ ಮ್ಯಾಚು ಅಹಮದಾಬಾದ್ನಲ್ಲಿ ನಡೀಲಿಕ್ಕಿದೆ. ಹಂಗೆ ಶಫಾಲಿ ಶರ್ಮಾಗೆ ICC ಮಾಸ್ಕ್ ಪ್ರಶಸ್ತಿ. ವಿಶ್ವಕಪ್ ಫೈನಲ್ ನಲ್ಲಿ ಆಲ್ರೌಂಡರ್ ಆಟ ಆಡಿದ್ದ ಶಫಾಲಿ ಶರ್ಮಾ ಅವರಿಗೆ ನವೆಂಬರ್ ತಿಂಗಳ ICC ಆಟಗಾರ್ತಿ ಪ್ರಶಸ್ತಿ ಸಿಕ್ಕಿದೆ. ಫೈನಲ್ ನಲ್ಲಿ ಇವರು 78 ಬಾಲಲ್ಲಿ 87 ರನ್, ಹಂಗೆ 2 ವಿಕೆಟ್ ಕೂಡ ತೆಗೆದಿದ್ರು. ಹಂಗೆ ಮೆನ್ಸ್ ಸೆಕ್ಷನ್ ನೋಡೋದಾದ್ರೆ ಸೌತ್ ಆಫ್ರಿಕಾದ ಸೈಮನ್ ಹಾರ್ಮರ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಹಾರ್ಮರ್ ಅವರು ಇಂಡಿಯಾದ ಎಗೇನ್ಸ್ಟ್ ಏನ್ ಟೆಸ್ಟ್ ಇತ್ತು, ಈ ಸೀರೀಸ್ ಅಲ್ಲಿ 17 ವಿಕೆಟ್ಗಳನ್ನು ತೆಗೆದಿದ್ರು. ಸೊ 25 ವರ್ಷಗಳ ಆದ್ಮೇಲೆ ಸೌತ್ ಆಫ್ರಿಕಾ ಇಂಡಿಯಾದಲ್ಲಿ ಟೆಸ್ಟ್ ಸೀರೀಸ್ ವಿನ್ ಆಗುವಂಗೆ ಇವರು ಮಾಡಿದ್ರು. ಅದಕ್ಕೋಸ್ಕರ ಅವರಿಗೆ ಈ ತಿಂಗಳ ICC ಮಾಸಿಕ ಪ್ರಶಸ್ತಿ ಏನು ಮೆನ್ಸ್ ವಿಭಾಗದಲ್ಲಿ ಅವರಿಗೆ ಸಿಕ್ಕಿದೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್ಗಳು. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.